ನಾನು ಕಾವ್ಯ. ನನ್ನದು ಬೆಂಗಳೂರಿನ ಜಂಜಾಟದ ನಡುವೆಯೂ ಒಂದು ಪುಟ್ಟ ಸುಂದರ ಪ್ರಪಂಚ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ನಾನು ಕೆಲಸ ಮಾಡುತ್ತಿದ್ದೆ. 3 ವರ್ಷಗಳ ಹಿಂದೆ ರಾಜೇಶ್ ಜೊತೆ ನನ್ನ ಮದುವೆಯಾಗಿತ್ತು. ಆರಂಭದ ದಿನಗಳು ಕನಸಿನಂತೆ ಇದ್ದವು, ಆದರೆ ದಿನ ಕಳೆದಂತೆ ನಮ್ಮಿಬ್ಬರ ನಡುವೆ ಮೌನ ಆವರಿಸತೊಡಗಿತು. ಅದಕ್ಕೆ ಜಗಳವೇನೂ ಕಾರಣವಾಗಿರಲಿಲ್ಲ, ಇಬ್ಬರ ಕೆಲಸದ ಒತ್ತಡವೇ ಮುಖ್ಯ ಕಾರಣವಾಗಿತ್ತು. ರಾಜೇಶ್ ಒಬ್ಬ ಸಿವಿಲ್ ಆರ್ಕಿಟೆಕ್ಟ್. ಅವರು ತಮ್ಮ ಪ್ರಾಜೆಕ್ಟ್ಗಳಲ್ಲಿ ಎಷ್ಟು ಬ್ಯುಸಿ ಇರುತ್ತಿದ್ದರೆಂದರೆ ಕೆಲವೊಮ್ಮೆ ವಾರಗಟ್ಟಲೆ ಸೈಟ್ ವಿಸಿಟ್ಗಾಗಿ ಹೊರಗೆ ಹೋಗುತ್ತಿದ್ದರು. ನಾನು ಫ್ಲಾಟ್ನಲ್ಲಿ ಒಬ್ಬಳೇ ಇರುತ್ತಿದ್ದೆ. ಅತ್ತೆ ಮಾವ ಊರಿನಲ್ಲಿದ್ದರು, ನಾವು ಇಲ್ಲಿದ್ದೆವು. ನನ್ನ ತವರು ಮನೆ ಮೈಸೂರಿನಲ್ಲಿ ಇದ್ದಿದ್ದರಿಂದ ವಾರಾಂತ್ಯದಲ್ಲೂ ಅಲ್ಲಿಗೆ ಹೋಗಲು ನನಗೆ ಸಾಧ್ಯವಾಗುತ್ತಿರಲಿಲ್ಲ. ಒಂದು ದಿನ ಆಫೀಸಿನಲ್ಲಿ ಸೇಲ್ಸ್ ಟೀಮ್ಗೆ ಒಬ್ಬ ಹೊಸ ಮ್ಯಾನೇಜರ್ ಬಂದರು. ಅವರ ಹೆಸರು ಸುಮಂತ್. ಬಿಲ್ ಮತ್ತು ಅಕೌಂಟ್ಸ್ ವಿಷಯವಾಗಿ ಅವರಿಗೆ ನನ್ನ ಜೊತೆ ಕೆಲಸವಿರುತ್ತಿತ್ತು, ಹಾಗಾಗಿ ಅವರು ಪದೇ ಪದೇ ನನ್ನ ಕ್ಯಾಬಿನ್ಗೆ ಬರುತ್ತಿದ್ದರು. ಮೊದಮೊದಲು ಬರೀ ಫೈಲ್ ಮತ್ತು ಇನ್ವಾಯ್ಸ್ ಬಗ್ಗೆ ಮಾತನಾಡುತ್ತಿದ್ದ ನಾವು ನಿಧಾನವಾಗಿ ಕಾಫಿ ಬ್ರೇಕ್ ಮತ್ತು ಲಂಚ್ ಸಮಯದಲ್ಲಿ ಹತ್ತಿರವಾದೆವು. ಸುಮಂತ್ ತುಂಬಾ ಲವಲವಿಕೆಯ ವ್ಯಕ್ತಿ. ಅವರ ಮಾತುಗಳಲ್ಲಿ ಎಂಥವರನ್ನೂ ಸೆಳೆಯುವ ಗುಣವಿತ್ತು. ಅವರು ನನ್ನ ಕಷ್ಟಸುಖಗಳನ್ನು ಕೇಳುತ್ತಿದ್ದರು. ರಾಜೇಶ್ ಕೆಲಸದ ಧಾವಂತದಲ್ಲಿ ಮರೆತಿದ್ದ ನನ್ನ ಮಾತುಗಳನ್ನು ಆಲಿಸುವ ಗುಣ ಸುಮಂತ್ನಲ್ಲಿತ್ತು. ನನಗೆ ಅರಿವಿಲ್ಲದೆಯೇ ಅವರ ಸಾಮೀಪ್ಯ ಇಷ್ಟವಾಗತೊಡಗಿತು. ಒಂದು ದಿನ ಮಾರ್ಚ್ ಎಂಡಿಂಗ್ ಆದ ಕಾರಣ ಆಫೀಸಿನಲ್ಲಿ ಕೆಲಸದ ಒತ್ತಡ ಹೆಚ್ಚಿತ್ತು. ನಾನು ಮತ್ತು ಸುಮಂತ್ ರಾತ್ರಿ 9 ಗಂಟೆಯವರೆಗೂ ಆಫೀಸಿನಲ್ಲೇ ಇರಬೇಕಾಯಿತು. ಕೆಲಸ ಮುಗಿದ ಮೇಲೆ ಸುಮಂತ್, ಕಾವ್ಯ, ತುಂಬಾ ಸುಸ್ತಾಗಿದ್ದೀಯಾ, ಬಾ ಕೆಳಗಡೆ ಕೆಫೆಯಲ್ಲಿ ಕಾಫಿ ಕುಡಿಯೋಣ ಎಂದರು. ನಾವು ಕಾಫಿ ಹೀರುತ್ತಾ ಮಾತನಾಡತೊಡಗಿದೆವು. ಅವರು ಕೇಳಿದರು, ನಿನ್ನ ಲೈಫ್ ಹೇಗಿದೆ ಕಾವ್ಯ? ನೀನು ಯಾವಾಗಲೂ ಬರೀ ಕೆಲಸದ ಬಗ್ಗೆ ಯೋಚಿಸುತ್ತೀಯಾ, ನಿನ್ನ ಬಗ್ಗೆ ಹೇಳೇ ಇಲ್ಲ. ನಾನು ಮೌನ ಮುರಿದೆ. ಏನು ಹೇಳಲಿ ಸುಮಂತ್? ರಾಜೇಶ್ ಅವರ ಕೆರಿಯರ್ನಲ್ಲಿ ತುಂಬಾ ಬ್ಯುಸಿ. ನಮ್ಮಿಬ್ಬರ ನಡುವೆ ಈಗ ಮಾತುಗಳೇ ಇಲ್ಲದಂತಾಗಿದೆ. ಆ ದೊಡ್ಡ ಮನೆಯಲ್ಲಿ ನಾನು ಒಬ್ಬಳೇ ಕಳೆದು ಹೋದಂತೆ ಅನಿಸುತ್ತದೆ. ಆಗ ಸುಮಂತ್ ನನ್ನನ್ನು ನೋಡುತ್ತಾ ಮೆಲುದನಿಯಲ್ಲಿ ಹೇಳಿದರು, ಕಾವ್ಯ, ನೀನು ಒಂಟಿಯಲ್ಲ, ನಾನಿದ್ದೀನಲ್ಲ. ನಿನಗೆ ಬೇಸರವಾದಾಗ, ಮಾತನಾಡಬೇಕು ಅನ್ನಿಸಿದಾಗ ನಾನು ಯಾವತ್ತೂ ನಿನಗಾಗಿ ಇರುತ್ತೇನೆ. ಆ ಕ್ಷಣ ನನಗೆ ವಿಚಿತ್ರವಾದ ಸಂವೇದನೆ ಉಂಟಾಯಿತು. ಅವರ ಮಾತಲ್ಲಿ ಕಾಳಜಿ ಇತ್ತು, ಆದರೆ ನನ್ನ ಮನಸ್ಸಿನ ಮೂಲೆಯಲ್ಲಿ ಇದು ಸರಿಯೇ ಎಂಬ ಆತಂಕವೂ ಇತ್ತು. ಮನೆಗೆ ಬಂದಾಗ ರಾಜೇಶ್ ಆಗಲೇ ಮಲಗಿದ್ದರು. ಅವರಿಗೆ ಎಚ್ಚರವಾಗದಂತೆ ನಾನು ಮಲಗಿದೆ, ಆದರೆ ನಿದ್ದೆ ಬರಲಿಲ್ಲ. ನಾವು ಕೊನೆಯದಾಗಿ ಯಾವಾಗ ಮನಸ್ಸು ಬಿಚ್ಚಿ ನಕ್ಕಿದ್ದೆವು ನೆನಪೇ ಇರಲಿಲ್ಲ. ಮುಂದಿನ ದಿನಗಳಲ್ಲಿ ಸುಮಂತ್ ಜೊತೆಗಿನ ಸ್ನೇಹ ಗಾಢವಾಯಿತು. ನಾವು ದಿನ ಒಟ್ಟಿಗೆ ಊಟ ಮಾಡುತ್ತಿದ್ದೆವು, ಸಂಜೆ ವಾಕಿಂಗ್ ಹೋಗುತ್ತಿದ್ದೆವು. ನನ್ನ ಮನಸ್ಸಲ್ಲಿ ಒಂದು ಕಡೆ ತಪ್ಪಿತಸ್ಥ ಭಾವನೆ ಇದ್ದರೂ ಇನ್ನೊಂದು ಕಡೆ ಅವರ ಜೊತೆಗಿನ ಸಮಯ ನನಗೆ ಬೇಕಿತ್ತು. ಒಂದು ದಿನ ಸುಮಂತ್ ತಮ್ಮ ಹಳೆಯ ಪ್ರೇಮ ವೈಫಲ್ಯದ ಬಗ್ಗೆ ಹೇಳಿದರು. ಅವರು ಈಗಲೂ ಒಂಟಿಯಾಗಿದ್ದಾರೆ ಎಂದು ತಿಳಿದಾಗ ನನಗೆ ಆಶ್ಚರ್ಯವಾಯಿತು. ಅಂದೇ ರಾತ್ರಿ ರಾಜೇಶ್ ಜೊತೆ ನನ್ನ ಜಗಳವಾಯಿತು. ರಾಜೇಶ್, ನನಗಾಗಿ ನಿನ್ನ ಹತ್ತಿರ ಸಮಯ ಇದೆಯಾ? ನಾವು ಮದುವೆಯಾಗಿ 3 ವರ್ಷವಾಯಿತು, ಆದರೆ ನಾವು ಅಪರಿಚಿತರಂತೆ ಬದುಕುತ್ತಿದ್ದೇವೆ ಎಂದು ರೇಗಾಡಿದೆ. ರಾಜೇಶ್ ಸಿಟ್ಟಿನಿಂದ, ಕಾವ್ಯ, ನಾನು ಹಗಲು ರಾತ್ರಿ ಕಷ್ಟಪಡುತ್ತಿರುವುದು ನಮಗಾಗಿಯೇ, ನಿನಗೆ ಬೇಕಾದ ಸೌಕರ್ಯ ಕೊಡೋಕೆ ತಾನೇ ಎಂದರು. ನನಗೆ ಸೌಕರ್ಯ ಬೇಡ, ನಿಮ್ಮ ಸಮಯ ಬೇಕು ಎಂದು ಅತ್ತುಕೊಂಡೆ. ಅವರು ಏನೂ ಮಾತನಾಡದೆ ಬಾಲ್ಕನಿಯಲ್ಲಿ ಹೋಗಿ ಕುಳಿತರು. ಮರುದಿನ ಆಫೀಸಿನಲ್ಲಿ ನಾನು ತುಂಬಾ ಡಲ್ ಆಗಿದ್ದೆ. ಸುಮಂತ್ ನನ್ನನ್ನು ಕರೆದು ವಿಚಾರಿಸಿದರು. ನಾನು ನಡೆದದ್ದನ್ನೆಲ್ಲ ಹೇಳಿದೆ. ಆಗ ಅವರು, ಕಾವ್ಯ, ನಾನು ನಿನ್ನನ್ನು ನೋಡಿಕೊಳ್ಳಬಲ್ಲೆ. ನನಗೆ ನೀನು ಇಷ್ಟ, ನಿನ್ನ ಕಣ್ಣೀರು ನೋಡಲು ನನಗೆ ಆಗುವುದಿಲ್ಲ ಎಂದು ಹೇಳಿ ನನ್ನ ಕೈ ಹಿಡಿದರು. ನಾನು ಬೆಚ್ಚಿಬಿದ್ದೆ. ಸುಮಂತ್, ನಾನು ವಿವಾಹಿತೆ. ಇದು ತಪ್ಪು ಎಂದೆ. ನನಗೆ ಗೊತ್ತು ಕಾವ್ಯ, ಆದರೆ ಪ್ರೀತಿಗೆ ನಿಯಮಗಳಿಲ್ಲ. ನಿನಗೆ ನನ್ನ ಬಗ್ಗೆ ಕಾಳಜಿ ಇಲ್ಲವೇ ಎಂದು ಅವರು ಕೇಳಿದರು. ನಾನು ಗೊಂದಲದ ಸುಳಿಯಲ್ಲಿ ಸಿಲುಕಿದೆ. ನನಗೆ ಅವರ ಬಗ್ಗೆ ಆಕರ್ಷಣೆ ಇತ್ತು ನಿಜ, ಆದರೆ ಪ್ರೀತಿ ಗೊತ್ತಿಲ್ಲ. ನಾನು ಸಮಯ ಬೇಕೆಂದು ಹೇಳಿ ಅಲ್ಲಿಂದ ಬಂದೆ. ಆ ರಾತ್ರಿ ನಾನು ಮೈಸೂರಿನಲ್ಲಿದ್ದ ಅಮ್ಮನಿಗೆ ಕರೆ ಮಾಡಿದೆ. ಅಮ್ಮನ ಬಳಿ ಪರೋಕ್ಷವಾಗಿ ವಿಷಯ ಪ್ರಸ್ತಾಪಿಸಿದೆ. ಅಮ್ಮ ಹೇಳಿದರು, ಮಗು, ಕಾವ್ಯ, ಸಂಸಾರ ಅಂದ ಮೇಲೆ ಏರಿಳಿತ ಸಹಜ. ಬೇರೆಯವರ ಮೇಲಿನ ಆಕರ್ಷಣೆ ಕ್ಷಣಿಕ. ನೀನು ರಾಜೇಶ್ ಜೊತೆ ತಾಳ್ಮೆಯಿಂದ ಮಾತನಾಡು. ಸಮಸ್ಯೆಗೆ ಪರಿಹಾರ ಹುಡುಕು, ಪಲಾಯನ ಮಾಡಬೇಡ. ಅಮ್ಮನ ಮಾತು ನನಗೆ ದಾರಿ ತೋರಿಸಿತು. ಆ ಸಂಜೆ ನಾನು ರಾಜೇಶ್ಗೆ ಇಷ್ಟವಾದ ಪಾಯಸ ಮಾಡಿದೆ. ಅವರು ಬಂದಾಗ ಟಿವಿ ಆಫ್ ಮಾಡಿ ಅವರ ಪಕ್ಕ ಕುಳಿತೆ.
ರಾಜೇಶ್, ಪ್ಲೀಸ್ ನನ್ನ ಮಾತು ಕೇಳಿ. ನಮ್ಮಿಬ್ಬರ ಮಧ್ಯೆ ಏನೋ ಕಳೆದು ಹೋಗ್ತಿದೆ. ನನಗೆ ಭಯವಾಗ್ತಿದೆ ಎಂದು ಕಣ್ಣೀರು ಹಾಕಿದೆ. ರಾಜೇಶ್ ನನ್ನ ಕೈ ಹಿಡಿದರು. ಅವರ ಕಣ್ಣಲ್ಲೂ ನೀರಿತ್ತು. ಸಾರಿ ಕಾವ್ಯ, ನಾನು ಕೆಲಸದ ಹುಚ್ಚಿನಲ್ಲಿ ನಿನ್ನನ್ನು ನಿರ್ಲಕ್ಷ್ಯ ಮಾಡಿದೆ. ನೀನು ನನಗೆ ಮುಖ್ಯ, ಇನ್ಮುಂದೆ ನಾನು ಬದಲಾಗ್ತೀನಿ, ನಮಗಾಗಿ ಸಮಯ ಕೊಡ್ತೀನಿ ಎಂದು ಭಾಷೆ ಕೊಟ್ಟರು. ಆ ರಾತ್ರಿ ನಾವಿಬ್ಬರೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡೆವು. ಮರುದಿನ ನಾನು ಸುಮನ್ಗೆ ನೇರವಾಗಿ ಹೇಳಿದೆ, ಸುಮನ್, ನೀನು ನನ್ನ ಬೆಸ್ಟ್ ಫ್ರೆಂಡ್. ಆದರೆ ನನ್ನ ಗಂಡ ಮತ್ತು ನನ್ನ ಸಂಸಾರವೇ ನನಗೆ ಮುಖ್ಯ. ನಾನು ನನ್ನ ಮದುವೆಗೆ ಮತ್ತೊಂದು ಅವಕಾಶ ಕೊಡುತ್ತಿದ್ದೇನೆ. ಸುಮನ್ಗೆ ಬೇಸರವಾಯಿತು, ಆದರೆ ಅವರು ನನ್ನ ನಿರ್ಧಾರವನ್ನು ಗೌರವಿಸಿದರು. ಆಲ್ ದಿ ಬೆಸ್ಟ್ ಕಾವ್ಯ ಎಂದು ಹಾರೈಸಿದರು. ರಾಜೇಶ್ ಮತ್ತು ನಾನು ಮತ್ತೆ ಹೊಸದಾಗಿ ಬದುಕು ಶುರು ಮಾಡಿದೆವು. ಈಗ ವಾರಕ್ಕೊಮ್ಮೆ ನಾವು ಲಾಂಗ್ ಡ್ರೈವ್ ಹೋಗುತ್ತೇವೆ. ಇಂದು ಆ ಘಟನೆ ನಡೆದು 3 ವರ್ಷಗಳಾಗಿವೆ. ನಮಗೀಗ ಒಂದು ಮುದ್ದಾದ ಗಂಡು ಮಗುವಿದೆ. ಜೀವನದಲ್ಲಿ ತಾಳ್ಮೆ ಮತ್ತು ನಂಬಿಕೆ ಎಷ್ಟು ಮುಖ್ಯ ಎಂದು ನಾನು ಕಲಿತೆ. ಹೊರಗಿನ ಜಗತ್ತು ಎಷ್ಟೇ ರಂಗಾಗಿ ಕಂಡರೂ ನಮ್ಮ ನೆಮ್ಮದಿ ಇರುವುದು ನಮ್ಮ ಮನೆಯಲ್ಲಿಯೇ. ಸುಮಂತ್ ಕೂಡ ಈಗ ಬೇರೆ ಊರಿಗೆ ವರ್ಗಾವಣೆಯಾಗಿ ಹೋಗಿದ್ದಾರೆ. ಅವರು ಚೆನ್ನಾಗಿದ್ದಾರೆ ಎಂದು ಕೇಳಲ್ಪಟ್ಟೆ. ಸ್ನೇಹಿತರೆ, ಸಂಬಂಧಗಳನ್ನು ಮುರಿಯುವುದು ಸುಲಭ, ಜೋಡಿಸುವುದು ಕಷ್ಟ. ನಿಮ್ಮ ಸಂಗಾತಿಯ ಜೊತೆ ಮಾತನಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳಿ. ಇದೇ ಜೀವನದ ಪಾಠ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.